ಎಲ್ಲರಿಗೂ ನಮಸ್ಕಾರ. ಎಕ್ಸ್ಪ್ಲೋರರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಜನ ರೂಮರ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ, ಅಂದರೆ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ. ಯಾವುದ್ರ ಬಗ್ಗೆ ಅಂತಂದರೆ ಓಲಾ 2 ವೀಲರ್ ಫ್ಯಾಕ್ಟ್ರಿ ಕ್ಲೋಸ್ ಆಗಿಬಿಡ್ತು, ಹಾಗೆ ಹೀಗೆ ಅಂತ. ಓಲಾ ಸ್ಕೂಟ್ರ್ ತೊಗೊಂಡವ್ರ ಕತೆ ಮುಗೀತು ಅಂತ. ಬಟ್ ನಿಜ ಏನಪ್ಪ ಅಂತಂದರೆ ಕಂಪ್ನಿ ಕ್ಲೋಸ್ ಆಗಿದ್ದು ನಿಜ. ಅದು ಮೇಂಟೆನೆನ್ಸ್ ಪರ್ಪಸ್ ಕ್ಲೋಸ್ ಆಗಿತ್ತು ಒಂದು 10 ರಿಂದ 15 ದಿನ. ಅದನ್ನೇ ಅಡ್ವಾಂಟೇಜ್ ತೊಗೊಂಡು ಅದು ಏನು ರೂಮರ್ಸ್ಗಳು ಏನು ಕತೆ ನನಗೆ ಕಮೆಂಟ್ ಮಾಡಿದವರಿಗೆಲ್ಲ ನಾನು ರಿಪ್ಲೈ ಮಾಡಿದ್ದೀನಿ, ಆ ಥರ ಏನೂ ಇಲ್ಲ ಅಂತ. ಬಟ್ ನ್ಯೂಸ್ನ ಪ್ರಾಪರಾಗಿ ಯಾರಾದರೂ ಒಬ್ರು ಹೇಳಿದ ತಕ್ಷಣ ಅದನ್ನೇ ನಂಬಬೇಕಂತ ಏನಿಲ್ಲ. ನೀವು ನಿಮ್ಮ ಸೋರ್ಸ್ನಲ್ಲಿ ಚೆಕ್ ಮಾಡ್ಕೋಬೇಕು. ಸಮ್ಟೈಮ್ಸ್ ಏನೋ ಹೇಳೋಕ್ಕೋಗಿ ಏನೋ ಹೇಳಿರ್ತಾರೆ. ಸೊ ಅದನ್ನು ಇನ್ನೊಬ್ರು ಏನೋ ಅರ್ಥ ಮಾಡ್ಕೊಂಡು ಏನೋ ಒಂದು ಕನ್ವೆ ಮಾಡ್ತಿರ್ತಾರೆ. ಸೊ ಹಾಗಿರೋದ್ರಿಂದ ದಯವಿಟ್ಟು ಏನೇ ನ್ಯೂಸ್ ಬಂದರೂ ಅದನ್ನ ಕ್ರಾಸ್ ಚೆಕ್ ಮಾಡಿ. ಜೊತೆಗೆ ಅವ್ರಿಗೆ 2 ವೀಲರ್ ಕಂಪ್ನಿನ ಕ್ಲೋಸ್ ಮಾಡೋ ಯಾವ ಪರಿಸ್ಥಿತಿನೂ ಬಂದಿಲ್ಲ. ಇನ್ನು ಮುಂದೆ ಹೋಗಿ ಅವರು 4 ವೀಲರ್ನ ಲಾಂಚ್ ಮಾಡ್ತಿದ್ದಾರೆ. ಈಗ ನೀವು ಟೀಸರ್ನ ನೋಡ್ತಿದ್ದೀರಾ. ಸೊ ಈ ಥರದ ಕಾರ್ಗಳನ್ನ 5 ಮಾಡೆಲ್ಗಳಲ್ಲಿ 2024ಕ್ಕೆ ಲಾಂಚ್ ಮಾಡೋ ಎಲ್ಲ ಸಿದ್ಧತೆನ ಅವ್ರು ಮಾಡ್ಕೋತಿದ್ದಾರೆ. ಇದ್ರ ಜೊತೆಗೆ ಲಿಥಿಯಮ್ ಅಯಾನ್ ಬ್ಯಾಟ್ರಿ ಸೆಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸೊ ಇವರು ಗೌರ್ಮೆಂಟ್ ಸ್ಕೀಮ್ನಲ್ಲಿ ಅಪ್ರೂವಲ್ ತೊಗೊಂಡು ಲಿಥಿಯಮ್ ಅಯಾನ್ ಬ್ಯಾಟ್ರಿನ ಇನ್ಹೌಸ್ ಮಾಡಲಿಕ್ಕೆ, ಅಂದರೆ ಇಂಡಿಯಾದಲ್ಲೇ ತಯಾರು ಮಾಡಲಿಕ್ಕೆ ಎಲ್ಲ ಪ್ರಯತ್ನನೂ ಮುಂದುವರಿಸಿದ್ದಾರೆ. ಸೊ ಬೈ 2024 ಇವ್ರದ್ದು ಏನು ಕಾರ್ ಲಾಂಚ್ ಆಗುತ್ತಲ್ಲ, ಅದರಲ್ಲಿ ಇವ್ರದ್ದೇ ಓನ್ ಸೆಲ್ಗಳು ಇರ್ತವೆ. ಬ್ಯಾಟ್ರಿ ಬಗ್ಗೆ ಮಾತಾಡ್ತಿಲ್ಲ ನಾನು, ಸೆಲ್ಗಳ ಬಗ್ಗೆ. ಈಗ ಆಲ್ರೆಡಿ ಬ್ಯಾಟ್ರಿಗಳನ್ನ ಇನ್ಹೌಸೇ ಮಾಡ್ತಿದ್ದಾರೆ, ಬಟ್ ಅದರಲ್ಲಿರೋ ಸೆಲ್ಗಳನ್ನ ಮಾಡ್ತಿರ್ತಿರಲಿಲ್ಲ. ಸೊ ಇವಾಗ ಆ ಸೆಲ್ಗಳನ್ನೂ ಸಹ ಇವರು ಮಾಡೋ ಪ್ಲ್ಯಾನಲ್ಲಿದ್ದಾರೆ. ಏನಕ್ಕೆ ಅಂತಂದರೆ ವರ್ಲ್ಡ್ ವೈಡು 1000 ಗಿಗಾವಾಟ್ನಷ್ಟು ಬ್ಯಾಟ್ರಿ ಸೆಲ್ಗಳನ್ನ ಉತ್ಪಾದನೆ ಮಾಡ್ತಾರೆ, ಅಂದರೆ ಲಿಥಿಯಮ್ ಅಯಾನ್ ಬ್ಯಾಟ್ರಿ ಸೆಲ್ಗಳನ್ನ. ಸೊ ಅದರಲ್ಲಿ 0% ಸಹ ನಮ್ಮ ಇಂಡಿಯಾದಲ್ಲಿ ಉತ್ಪತ್ತಿ ಆಗೋಲ್ಲ. ಸೊ ಅದಕ್ಕೆ ಇವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ ಅದನ್ನು ನಾವು ಇಂಡಿಯಾದಲ್ಲಿ ಉತ್ಪತ್ತಿ ಮಾಡೋಣ. ಸೊ ಪ್ರೊಡಕ್ಷನ್ ಮಾಡಿ ಜನಕ್ಕೆ ಕಡಿಮೆ ರೇಟ್ಗಳಲ್ಲಿ ಬ್ಯಾಟ್ರಿಗಳನ್ನ ಕೊಡೋಣ ಅಂತ. ಸೊ ಇವ್ರ ಎಸ್ಟಿಮೇಷನ್ ಪ್ರಕಾರ ಇವಾಗ 1 kWh ಬ್ಯಾಟ್ರಿ ಅಂತಂದರೆ ಅದು $1000, ಅಂದರೆ 80,000ಕ್ಕೆ ಇವತ್ತಿನ ಲೆಕ್ಕಕ್ಕೆ $79,000ಕ್ಕೆ ಸಿಕ್ತಿತ್ತು. ಅದು ರೆಡ್ಯೂಸ್ ಆಗಿ $200, ಅಂದರೆ ಒಂದು 15,000 ರಿಂದ 16,000ಕ್ಕೆ ಸಿಗ್ತಿದೆ ಇವಾಗ. ಅದನ್ನು ನಾವು ಇನ್ ಫ್ಯೂಚರು $50ಗೆ ಇಳಿಸ್ಬೇಕು. ಅಂದರೆ ಅವತ್ತಿನ ಡಾಲರ್ ರೇಟ್ ಏನಿರುತ್ತೋ ಗೊತ್ತಿಲ್ಲ, ಇವತ್ತಿನ ಲೆಕ್ಕಕ್ಕೆ $50 ಅಂದರೆ 8,540 4ರಿಂದ 5,000 ಪರ್ kWh ಇಳಿಸ್ಬೇಕು ಅನ್ನೋದು ಇವರ ಟಾರ್ಗೆಟು. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಬ್ಯಾಟ್ರಿ ಪ್ರೈಸಸ್ ಮುಂದೆ ಕಡಿಮೆ ಆಗುತ್ತಾ ಅಥವಾ ಬ್ಯಾಟ್ರಿ ಪ್ರೈಸಸ್ ಇನ್ಕ್ರೀಸ್ ಆದರೆ ಹೇಗೆ ಅಂತ. ಪ್ರೊಡಕ್ಷನ್ ಜಾಸ್ತಿ ಆದಾಗೆಲ್ಲ ಬ್ಯಾಟ್ರಿ ಪ್ರೈಸ್ ಕಡಿಮೆ ಆಗುತ್ತೆ. ಇನ್ನೊಂದು 5-6 ವರ್ಷದ ಲೆಕ್ಕಕ್ಕೆ ನೋಡಿದರೆ $50 ಪರ್ kWh, ಅಂದರೆ 4ರಿಂದ 5,000 ಪರ್ kWh ಬ್ಯಾಟ್ರಿಗಳು ನಮಗೆ ಸಿಗ್ತವೆ. ಸೊ ಈಗ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಅದಕ್ಕೋಸ್ಕರನೇ ಒಂದು ದೊಡ್ಡ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಅಲ್ಲೇ 2 ವೀಲರ್ ಫ್ಯಾಕ್ಟ್ರಿ ಪಕ್ಕಕ್ಕೆ ಇನ್ನೊಂದು ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿದ್ದಾರೆ. ಲಿಥಿಯಮ್ ಅಯಾನ್ ಬ್ಯಾಟ್ರಿಗಳ ಬಗ್ಗೆ ಸ್ಟಡಿ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಡ್ರೈ ಲ್ಯಾಬು, ವೆಟ್ ಲ್ಯಾಬು ಅಂತ ತುಂಬ ಮಾಡಿದ್ದಾರೆ. ಈವನ್ ನನಗೂ ಅಷ್ಟು ಟೆಕ್ನಿಕಲಿ ನನಗೆ ಬ್ಯಾಟ್ರಿ ಟೆಕ್ನಾಲಜಿಲಿ ಇದ್ದರೂ ನಾನು ಎಲೆಕ್ಟ್ರಿಕಲಲ್ಲೇ ಇದೆ ನಾನು, ಬಟ್ ಅಷ್ಟೊಂದು ಜ್ಞಾನ ಇಲ್ಲ. ನೋಡಬೇಕು, ಮುಂದೆ ಟೈಮ್ ಸಿಕ್ಕರೆ ಅದ್ರ ಬಗ್ಗೆ ಸ್ಟಡಿ ಮಾಡಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಡ್ರೈ ಲ್ಯಾಬ್ನಲ್ಲಿ ಅವ್ರು ಹೇಳೋ ಪ್ರಕಾರ ಯಾವಾಗಲೂ ನಾವು ಕಂಪ್ಲೀಟ್ ಕವರ್ ಆಗಿ ಒಳಗೆ ಹೋಗಬೇಕು, ಇಲ್ಲ ಅಂತಂದರೆ ನಮ್ಮ ಬಾಡಿಲಿರೋ ಮಾಯಿಶ್ಚರ್ನೆಲ್ಲ ಎಳ್ಕೊಂಡ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇವರು ಈಗ ಬರೀ ಲಿಥಿಯಮ್ ಅಯಾನ್ ಬ್ಯಾಟ್ರಿ ಬಗ್ಗೆ ಸ್ಟಡಿ ಮಾಡ್ತಿಲ್ಲ, ಸೋಡಿಯಮ್ ಅಯಾನ್ ಬ್ಯಾಟ್ರೀಸ್ ಅಂತ ಬಂದಿದ್ದಾವೆ. ತುಂಬ ಬ್ಯಾಟ್ರಿ ಟೆಕ್ನಾಲಜಿಗಳು ಅಪ್ಗ್ರೇಡ್ ಆಗ್ತಿದ್ದಾವೆ. ಸಾಲಿಡ್ ಸ್ಟೇಟ್ ಬ್ಯಾಟ್ರೀಸ್ ಅಂತ ಬರ್ತಿದ್ದಾವೆ. ಸೊ ಇದರಲ್ಲಿ ಪವರ್ನ ಜಾಸ್ತಿ, ಅಂದರೆ ಲೈಕ್ ಎನರ್ಜಿನ ಜಾಸ್ತಿ ಸ್ಟೋರ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಸ್ಟಡೀಸ್ ಪ್ರಕಾರ 2030 10,000 ಗಿಗಾವಾಟ್-ಅವರ್ನಷ್ಟು ಬ್ಯಾಟ್ರಿ ಕೆಪಾಸಿಟಿ ಇಡೀ ವರ್ಲ್ಡ್ಗೆ ಬೇಕು ಅಂತ ಹೇಳ್ತಿದ್ದಾರೆ. ಅದರಲ್ಲಿ 2,000 ಅಂದರೆ 20%, 2,000 ಗಿಗಾವಾಟ್-ಅವರ್ನಷ್ಟು ನಮ್ಮ ಇಂಡಿಯಾಕ್ಕೆ ಬೇಕು ಅಂತ ಹೇಳ್ತಿದ್ದಾರೆ, ಪೂರ್ತಿ ಎಲೆಕ್ಟ್ರಿಫಿಕೇಷನ್ ಮಾಡಲಿಕ್ಕೆ, ಈ ಎಲೆಕ್ಟ್ರಿಕ್ ವೆಹಿಕಲ್ಗಳ ಚಾರ್ಜಿಂಗ್ ಸ್ಟೇಷನ್ನು ಅದು ಇದು ಎಲ್ಲ ಮಾಡಲಿಕ್ಕೆ. ಸೊ ನೋಡೋಣ ಅದು ಏನೇನಾಗುತ್ತೆ ಅಂತ. ಬಟ್ ಆದರೆ ತುಂಬ ಒಳ್ಳೆಯದು. ನಾವು ಈ ಡೀಸೆಲ್ಲು ಪೆಟ್ರೋಲ್ ಇಂಡಿಪೆಂಡೆಂಟ್ ಆಗಬೇಕು. ಸೊ ನಮ್ಮ ದುಡ್ಡು ಏನಿದೆಯಲ್ಲ ಅದು ನಮ್ಮಲ್ಲೇ ಉಳಿಬೇಕು, ಬೇರೆದಕ್ಕೋಸ್ಕರ ಹೋಗಲಿ. ಬಟ್ ಇದು ತುಂಬ ಬರ್ಡನ್ ಇದೆ ಈ ದೇಶದ ಮೇಲೆ. ಈ ಎಲೆಕ್ಟ್ರಿಕ್ ವೆಹಿಕಲ್ ಬರೋದ್ರಿಂದ ನಾವು ಇಂಡಿಪೆಂಡೆಂಟ್ ಆಗ್ತೇವೆ ಎನರ್ಜಿ ಸೋರ್ಸ್ನಲ್ಲಿ. ಯಾಕಂದರೆ ಈ ಎಲೆಕ್ಟ್ರಿಸಿಟಿ ಅನ್ನೋದು ನಾವೇ ಪ್ರೊಡ್ಯೂಸ್ ಮಾಡ್ಕೋಬೋದು. ನಮ್ಮ ಹತ್ರ ಒಳ್ಳೆ ರಿನ್ಯೂವಬಲ್ ಸೋರ್ಸಸ್ ಇದ್ದಾವೆ. ಹೈಡ್ರೋ ಇದೆ, ವಿಂಡ್ ಇದೆ, ಸೋಲಾರ್ ಇದೆ. ಸೋಲಾರ್ದಲ್ಲಿ ನನ್ನ ಫೀಲ್ಡ್ ಅದು, ನಾನು ಅದೇ ಬಿಸ್ನೆಸ್ ಮಾಡೋದು. ಸೋಲಾರ್ ಪವರ್ ಪ್ರೊಡಕ್ಷನ್ನಲ್ಲಿ ಹೇಗಾಗುತ್ತೆ ಅಂತಂದರೆ, ಒಂದು ಸತಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಪವರ್ ಪ್ರೊಡಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಒಂದು 25 ವರ್ಷದವರೆಗೂ ಕಂಟಿನ್ಯೂಸ್ ಪವರ್ ಬರುತ್ತೆ. ಸೊ ಅದಕ್ಕೆ ಏನು ರಾ ಮಟೀರಿಯಲ್ ಬೇಕಾಗಿಲ್ಲ, ಸೂರ್ಯದೇವನೇ ಸಾಕು ನಮಗೆ. ಸನ್ ಈಸ್ ದ ಮೇನ್ ಸೋರ್ಸು. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಅಲ್ಲಿ ನಾನು ಎನರ್ಜಿ ಪ್ರೊಡ್ಯೂಸ್ ಮಾಡಿ ಈಗ
ಎಲೆಕ್ಟ್ರಿಕ್ ವೆಹಿಕಲ್ಗಳ ಚಾರ್ಜಿಂಗ್ ಸ್ಟೇಷನ್ಗಳಿಗೆ ಸಪ್ಲೈ ಕೊಟ್ಟರೆ ಸೊ ಅಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ, ಯಾವುದೇ ರೀತಿಯ ಡಿಪೆಂಡೆನ್ಸಿ ಇರೋದಿಲ್ಲ ಪವರ್ ಮೇಲೆ. ಸೊ ಹಾಗಾಗಿ ನಾವು ಆದಷ್ಟು ಮಟ್ಟಿಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಯೂಸ್ ಮಾಡಬೇಕು. ಈ ಟೆಕ್ನಾಲಜಿನ ನಾವು ಇನ್ನೂ ಇಂಪ್ರೂವ್ ಮಾಡ್ಕೊಂಡು ಬೇಗ ಅಡಾಪ್ಟ್ ಮಾಡ್ಕೊಳ್ಬೇಕು. ಈಗ ಯಾರಾದರೂ ಒಬ್ರು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಂಡಿದ್ದಾರೆ ಅಂದ್ಕೊಳ್ಳಿ, ಅವ್ರ ಮನೆಯಲ್ಲಿ ಸೋಲಾರ್ ರೂಫ್ ಟಾಪ್ ಮಾಡ್ಕೊಂಡಿದ್ರೆ ಅವರು ಝೀರೋ ಕಾಸ್ಟಲ್ಲಿ ಓಡಿಸ್ದಂಗೆ ಅವರು ಡೈಲಿ ವೆಹಿಕಲ್ನ. ಕಾರ್ ಇದ್ದರೆ ಇನ್ನು ಕಾರ್ ಇದ್ದರೆ ಮಂತ್ಲಿ ಒಂದು 15,000 ಖರ್ಚಾಗ್ತಿರುತ್ತೆ, ಸ್ಕೂಟ್ರ್ ಇದ್ದರೆ ಒಂದು 4,000 ಖರ್ಚಾಗ್ತಿರುತ್ತೆ. ಸೊ ಅವು ರೆಡ್ಯೂಸ್ ಆಗ್ತವೆ ಒಂದು 10%ಗೆ. ಅಂದರೆ 15,000 ಕಾರ್ ಖರ್ಚಾಗ್ತಿದ್ರೆ ನಿಮ್ಮದು 1,500ಕ್ಕೆ ಬರುತ್ತೆ. ಹಾಗೆ ಬೈಕ್ನಲ್ಲಿ ನಿಮಗೆ 300ಕ್ಕೆ ಬರುತ್ತೆ. ಸೊ ಲೆಸ್ ದ್ಯಾನ್ ದಟ್ ಟು ಬಿ ಫ್ರ್ಯಾಂಕು. ಆ 300 ರೂಪಾಯಿನೂ ಮತ್ತು 1,500 ರೂಪಾಯಿನೂ ನೀವು ಸೋಲಾರ್ ಪವರ್ ಪ್ಲಾಂಟ್ ನಿಮ್ಮ ರೂಫ್ ಟಾಪ್ ಇತ್ತು ಅಂದರೆ ನಿಮ್ಮ ಮನೆ ಮೇಲೆ, ಅಥವಾ ಇರ್ಲಿಕ್ಕೂ ಓಕೆ, ನಿಮಗೆ 300 1,500 ಏನು ಡಿಫ್ರೆನ್ಸ್ ಅನ್ಸಂಗಿಲ್ಲ. ಸೊ ಆದಷ್ಟು ಬೇಗ ಈ ಟೆಕ್ನಾಲಜಿಲಿ ನಾವು ಮುಂದುವರಿಬೇಕು ಆ್ಯಂಡ್ ಇದನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಓಲಾ ಕಂಪ್ನಿ ಮುಚ್ಚುತ್ತೆ ಅಂದಾಗ ತುಂಬ ಜನ ಖುಷಿಪಟ್ಟರು. ಬಟ್ ದಯವಿಟ್ಟು ಹಾಗೆ ಮಾಡಬೇಡಿ. ಓಲಾ ಇಂಡಿಯನ್ ಕಂಪನಿ, ಇದು ಗ್ರೋ ಆಗಬೇಕು. ಇದರಿಂದ ಇದು ಮುಚ್ಚಿತು ಅಂತಂದರೆ 10,000ಕ್ಕಿಂತ ಹೆಚ್ಚು ಜನ ಹೊಟ್ಟೆಗಳು ಉಪವಾಸ ಆಗ್ತವೆ. ಅವ್ರಿಗೆ ಡಿಪೆಂಡೆಂಟಾಗಿ ಒಂದು 5 ಜನ ಇರ್ತಾರೆ. 50,000 ಜನದ ಲೈಫ್ ಇದೆ. ಹಾಗಾಗಿ ದಯವಿಟ್ಟು ಯಾವುದೋ ಒಂದು ಕಂಪ್ನಿ, ಇಂಡಿಯನ್ ಕಂಪ್ನಿ ಮುಚ್ಚುತ್ತೆ ಅಂದಾಗ ಖುಷಿ ಆಗಬೇಡಿ. ಇಲ್ಲಿ ನೋಡಿ, ಟೆಸ್ಲಾ ಕಂಪ್ನಿಯವನು ತುಂಬ ಹರಸಾಹಸ ಮಾಡ್ತಿದ್ದಾನೆ, ಫಸ್ಟ್ ನಾನು ಕಾರ್ ಸೇಲ್ ಮಾಡ್ತೀನಿ, ನಂತರ ಬಂದು ನಾನು ಫ್ಯಾಕ್ಟ್ರಿ ಹಾಕ್ತೀನಿ ಅಂತ. ಬಟ್ ಅದಕ್ಕೆ ಇಂಡಿಯನ್ ಗೌರ್ಮೆಂಟ್ ಒಪ್ತಿಲ್ಲ. ಫಸ್ಟ್ ಫ್ಯಾಕ್ಟ್ರಿ ಮಾಡಿ ಆನಂತರ ನೀವು ಕಾರ್ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದರ್ವೈಸ್ ನೀವು ಇಂಪೋರ್ಟ್ ಚಾರ್ಜಸ್ ಪೇ ಮಾಡಿ ಬನ್ನಿ ಅಂತ ಹೇಳ್ತಿದ್ದಾರೆ. ಈಗ 1 crore ಕಾರ್ ಇತ್ತು ಅಂತಂದರೆ ಅದು 2 crore ಆಗುತ್ತೆ. 100% ಡ್ಯೂಟಿ ಹಾಕ್ತಿದ್ದಾರೆ. ಸೊ ಈಗ ನಾವು ಓಲಾ ಫ್ಯೂಚರ್ ಫ್ಯಾಕ್ಟ್ರಿ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋಣ. ಸೊ 2 wheeler ಫ್ಯಾಕ್ಟ್ರಿನ ಇನ್ನೂ ಸ್ವಲ್ಪ ಡಬಲ್ ಮಾಡ್ತಿದ್ದಾರೆ. ಹಾಗೆ ಅಲ್ಲೇ ಪಕ್ಕಕ್ಕೆ 4 wheeler ಫ್ಯಾಕ್ಟ್ರಿನೂ ಕೂಡ ಮಾಡ್ತಿದ್ದಾರೆ. ಸೊ ಇದನ್ನು ಅವರು ಲಾರ್ಜೆಸ್ಟ್ EV ಎಕೋಸಿಸ್ಟಮ್ ಅಂತ ಹೆಸರು ಕೊಡ್ತಿದ್ದಾರೆ. ಸೊ ಅದು 1000 ಎಕರೆದಲ್ಲಿದೆ ಅಂತ ಹೇಳ್ತಿದ್ದಾರೆ. 1 million ಕಾರ್ಸು, 10 million ಸ್ಕೂಟರ್ಸು, 100 GW ಸೆಲ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಪ್ಲ್ಯಾನ್ನಲ್ಲಿ ಇವರಿದ್ದಾರೆ. ಇದು 4 wheeler ಫ್ಯಾಕ್ಟ್ರಿ ಇಂಡಿಯಾಸ್ ಲಾರ್ಜೆಸ್ಟ್ ಇಂಟಿಗ್ರೇಟೆಡ್ ಆಟೋಮೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, 6 ಡಿಫ್ರೆಂಟ್ ಕಾರ್ಸು, 2 ಪ್ಲ್ಯಾಟ್ಫಾರ್ಮ್ಸು, 1 ಪ್ಲ್ಯಾಂಟು. ಸೊ 6 ಡಿಫ್ರೆಂಟ್ ಕಾರ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಇವಾಗ. ಸೊ ಈ ಥರ ಈಗ ಸೆಲ್ ಪ್ಲ್ಯಾಂಟ್ ನೋಡಿ. ಸೊ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟು ಇಲ್ಲೇ ಮಾಡ್ತಾರೆ. ಸೊ ಇದೇ ಬಿಗ್ಗೆಸ್ಟ್ ಪ್ಲ್ಯಾಂಟ್ ಅಂತ ಇವ್ರು ಕ್ಲೇಮ್ ಮಾಡ್ತಿದ್ದಾರೆ ಇವಾಗ. ಈ ಪ್ಲ್ಯಾಂಟ್ನಲ್ಲಿ 5 ಲೇಔಟ್ಸ್ ಇದ್ದಾವೆ 20 GW, ಅಂದರೆ 100 GW ಆಯ್ತು. ಅಲ್ಲಿಗೆ 4 ಸೆಲ್ ವೇರಿಯಂಟ್ಸ್ ಮೇಲೆ ವರ್ಕ್ ಮಾಡ್ತಾರೆ, 2 ಫಾರ್ಮ್ ಫ್ಯಾಕ್ಟರ್ಸ್ ಮೇಲೆ ವರ್ಕ್ ಮಾಡ್ತಾರೆ. ಸೊ ಈ ಥರ ಇದು ಲಾರ್ಜೆಸ್ಟ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಕಾರ್ದು ಸ್ಪೆಸಿಫಿಕೇಷನ್ಸ್ ನೋಡ್ಬಿಡೋಣ. ಇದು 0 to 100ನ 4 ಸೆಕೆಂಡ್ಸ್ನಲ್ಲಿ ಕವರ್ ಮಾಡುತ್ತಂತೆ. ನಂಗೆ ಆ ಸ್ಪೀಡ್ ಬೇಡ, ನಾರ್ಮಲ್ ಹೋದರೆ ಸಾಕು. 500ಕ್ಕಿಂತ ಜಾಸ್ತಿ ರೇಂಜ್ ಕೊಡ್ತಾರಂತೆ. ಸ್ಪೋರ್ಟಿಯೆಸ್ಟ್ ಕಾರ್ ಬಿಲ್ಟ್ ಇನ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಸೊ ಆಲ್ ಗ್ಲಾಸ್ ರೂಫ್ ಅಂತೆ. ಹೀಟ್ ಯಾರು ತಡ್ಕೊತಾರೆ ಮರಯ್ಯ. ಡ್ರ್ಯಾಗ್ ಕೋಫಿಷಿಯಂಟ್ ಲೆಸ್ ದ್ಯಾನ್ 0.21 ಅಂತೆ. ಇದು ನಂಗೆ ಗೊತ್ತಿಲ್ಲ. ಇವ್ರದ್ದೇ ಓನ್ ಮೂವ್ OS ಏನಿದೆಯಲ್ಲ ಅದಿರುತ್ತಂತೆ. ಸೊ ಅಡ್ವಾನ್ಸ್ಡ್ ಕಂಪ್ಯೂಟರ್ ಇರುತ್ತಂತೆ, ಅಸಿಸ್ಟೆಡ್ ಡ್ರೈವಿಂಗ್ ಕೆಪಬಿಲಿಟೀಸ್ ಇರ್ತಾವಂತೆ. ಈಗ ಆಲ್ರೆಡಿ ತುಂಬ ಹತ್ರ ಕೇಳಿದ್ದೀವಿ ನಾವು. ನೋಡೋಣ, ಕೀಲೆಸ್ ಇರುತ್ತಂತೆ. ಹ್ಯಾಂಡಲ್ಲೆಸ್ಸಾ, ಇದು ವಿಚಿತ್ರಪ್ಪ. ಹ್ಯಾಂಡಲ್ಲೆಸ್ ಇರುತ್ತಂತೆ. ಸೊ ಈ ಥರ ಇರುತ್ತೆ ಕಾರು. ಸೊ ನೋಡೋಣ, ಬರಲಿ, ಲಾಂಚ್ ಆಗಲಿ. ಇದಿಷ್ಟು ಓಲಾ ಸೆಲ್ ಮತ್ತು ಓಲಾ 4 wheeler ಬಗ್ಗೆ ಮಾಹಿತಿ. ಓಲಾ S1 ಬೇರೆ ಲಾಂಚ್ ಆಗಿದೆ, ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೇನೆ ನಾನು. ಸೊ ಒಂದು ವೇಳೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಾಧ್ಯವಾದಷ್ಟು ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಯೂಸ್ ಮಾಡಿ, ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.